ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ನೀರು ಸರಬರಾಜು ಯೋಜನೆ ವಿರುದ್ಧ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ರೂಪ ಪಡೆದುಕೊಳ್ತಾ ಇದ್ದು, ನಗರ ಗ್ರಾಮೀಣ ಪ್ರದೇಶಗಳಿಂದ ಜನರು ಬೆಳಗಾವಿಗೆ ಬಂದು ಕೈಜೋಡಿಸ್ತಾ ಇದ್ದಾರೆ. ಭಾನುವಾರ ನಡೆದ ನಮ್ಮ ನೀರು ನಮ್ಮ ಹಕ್ಕು ಹೋರಾಟದ ಪೂರ್ವಭಾವಿ ಸಭೆಯಲ್ಲಿ ಹಲವು ನಿರ್ಣಯವನ್ನ ಕೈಗೊಂಡಿದ್ದಾರೆ. ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ನೀರು ಸರಬರಾಜು ಯೋಜನೆಯನ್ನ ಖಂಡಿಸಿ ಹೋರಾಟಗಳನ್ನ ನಡೆಸಿಕೊಂಡು ಬರ್ತಾ ಇವೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಯೋಜನೆ ಬಗ್ಗೆ ಮಾಹಿತಿ ಇಲ್ಲ ಅಂತಿದ್ದಾರೆ. ಮತ್ತೊಂದೆಡೆ ಕಾಮಗಾರಿ ಮುಂದುವರಿಸೋಕೆ ಎಲ್ಲಾ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ. ಬೆಳಗಾವಿ ನಗರ ಗ್ರಾಮೀಣ ಭಾಗದ ಜನರು ಎದುರಿಸ್ತಾ ಇರುವ ಕುಡಿಯುವ ನೀರಿನ ಸಮಸ್ಯೆಗಿಂತ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ಮಾಡುವುದೇ ಮುಖ್ಯವಾಗಿದೆ ಅಂತ ಟೀಕಿಸಿದ್ರು. ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಒಂದು ಕೇಂದ್ರ ಸರ್ಕಾರ ರೋಡ್ ಕೈಗಾರಿಕೆ ರೋಡ್ ಕಾರಿಡಾರ್. ಆ ಕಾರಿಡಾರ್ನಾಗ ಎಲ್ಲ ಹೋಗಿ ಧಾರವಾಡ ಬೆಳಗಾವಿ ತಿಳ್ಕೊಂಡಿಲ್ಲ. ಮತ್ತೆ ಈಗ ನಮಗೆ ಇದಾದ BMC ನೋಡೈತಿ, ಅದು ಬೆಳಗಾವಿ ಐತಿ, ಅದಕ್ಕೆ ನಮ್ಗೆ ನೀರು ಕೊಡೋದು ನಾವ ಬೆಳಗಾವಿ ನಮ್ಮ ಹೆಸರು. ಅದಕ್ಕೆ ಇದು ಈ ವಿಷಯದ ಮುಂದ್ಕೊಂಡಾಗ ಇವತ್ತು ಬೆಳಗಾವಿ ಜನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಬೇಕು. ಯಾವ ಬಿಜೆಪಿ ಮಾಜಿ ಸಚಿವರು ಆ ಪ್ರದೇಶದಾಗ ಫ್ಯಾಕ್ಟರಿಗಳಂತೆ ಅದ್ರ ಸಂಬಂಧಿಸಿದ ಮುಗಿಯುತ್ತಿಲ್ಲ. ಇದು ಹುಬ್ಬಳ್ಳಿ ಮಾತಾಡೋದಿದ್ರೆ ಎಲ್ಲ ಕೂತಿದ್ದು ನಮ್ಮ ಮಾತಾಡಿಲ್ಲ ಪಕ್ಷಾಧಿಕಾರಿ ಹೋರಾಟ ಮಾಡೋಕ್ಕಾಗಿಲ್ಲ. ಏನು ಫ್ಯಾಕ್ಟರಿ ಮಾತಾಡಬೇಕು, ಅದಕ್ಕೆ ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಮುಗಿಯುತ್ತಿಲ್ಲ. ಅದ್ರ ಬಗ್ಗೆ ಅವರು ಒಂದು ಥರ ಪಾಸ್ ಮಾಡ್ತಾರೆ. ಅದಕ್ಕೆ ಅವರು ಬೇರೆ ಥರ ಪಾಸ್ ಮಾಡಬೇಕು. ಜವಾಬ್ದಾರಿ ಇರೋದು ಮಹಾನಗರ ಪಾಲಿಕೆ. ನಾವು ಹೋರಾಟ ಮಾಡ್ತೀವಿ ಮಾಡ್ಕೋಬೇಕು, ಅದು ಎರಡನೇ ಅದು ಇದ್ರ ಬಗ್ಗೆನೂ ಇಲ್ಲ ನಾವು ಮಾಡಕ್ಕೆ ಮುಂದೆ ಏನೂ ಆಗಿಲ್ಲ. ಅದಕ್ಕೆ ಅವರು ಜವಾಬ್ದಾರಿ ಆಗ್ತಾರೆ. ಅವ್ರು ಜವಾಬ್ದಾರಿ ಈ ನಮ್ಮ ಬೆಳಗಾವಿ ನಮ್ಮ ಬೆಳಗಾವಿ ಎಲ್ಲ ಕೈಗಾರಿಕೆ ಪ್ರದೇಶಗಳಿಗೆ ಪೈಲ ನೀರು ಪೂರೈಕೆ ಆಗಬೇಕು. ಆಮೇಲೆ ಬೇಕಾದ್ರೆ ಧಾರವಾಡ ಹೇಳ್ತೀವಿ. ಅದಕ್ಕೆ ಈ ರೀತಿ ಡೆವಲಪ್ಮೆಂಟ್ ಇರುತ್ತೆ. ನಾವು ಬರೀ ಹೋರಾಟ ಅಷ್ಟೇ ಹೋಗ್ಬಾರ್ದು. ನಾವು ಸ್ವಲ್ಪ ಸ್ಟ್ರಾಟಜಿಕ್ಲಿ ಏನು ಪಾಲಿಟಿಕಲ್ ಡೆವಲಪ್ಮೆಂಟ್ ಐತಿ ಅದು ಯಾರು ವಿಚಾರ ಮಾಡ್ಕೊಂಡು ನಾವು ಜಿಲ್ಲಾ ಆಡಳಿತ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರಲ್ಲ. ಇದು ಮೇಲ್ನೋಟಕ್ಕೆ ಸುಳ್ಳು ಅನಿಸ್ತದ, ಮೇಲ್ನೋಟಕ್ಕೆ ಸುಳ್ಳು ಅನಿಸ್ತದ. ಯಾಕಂದ್ರೆ ಯಾವುದೇ ಗ್ರಾಮ ಲೆಕ್ಕಾಧಿಕಾರಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗೆ, ಆ ಜೂರಿಸ್ಡಿಕ್ಷನಲ್ ತಹಸೀಲ್ದಾರ್ಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ಡೆಪ್ಟಿ ಕಮಿಷನರ್ಗೆ ಗುರುತಿಂದ ಯಾವುದೇ ಪ್ರೊಜೆಕ್ಟ್ಗೆ ನೆಲದಿಂದ ದ ಸರ್ಫೇಸ್ ಆಫ್ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಕ್ಲಿಯರ್ ಪ್ರೊವಿಷನ್ ಇದೆ. ಡಾಕ್ಟರ್ ರಾಜಶೇಖರ್ ಸರ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಕ್ಲಿಯರ್ ಪ್ರೊವಿಷನ್ ಇದೆ. ಇಫ್ ದ ಹೋಲ್ಡರ್ ಆಫ್ ದ ಲ್ಯಾಂಡ್, ಆ ಜಮೀನಿನ ಮಾಲಕ ರಿಜಿಸ್ಟರ್ ಮಾಡಿದ್ರೆ ದೇ ಹ್ಯಾವ್ ಟು ಆಬ್ಟೈನ್ ನೆಸೆಸರಿ ಪರ್ಮಿಷನ್ ಆಫ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಟ್ಯಾಂಜಿಬಲ್ ರೆಜಿಸ್ಟೆನ್ಸ್ ಅಂತ ನಾವು ಅಂದ್ರೆ ಬಡಿಬೇಕಂತಲ್ಲ, ತಗಾಟೆಗೆ ನಮಗೆ ಆ ತಗಾಟೆಗೆ ಯಾರು ಪರ್ಮಿಷನ್ ತಗೊಂಡ್ರು ಅವರು? It is not the government land. Maybe some part of the land may be a government land. Most of the land is a land owned by private individuals. ಜಲಾಶಯದಲ್ಲಿ ಸಂಗ್ರಹಿಸಿರುವ ನೀರನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳೋಕೆ ಕಾಲುವೆಗಳು ಇಲ್ಲ, ಕುಡಿಯುವ ನೀರಿನ ಪೈಪ್ ಲೈನ್ಗಳನ್ನ ನಿರ್ಮಿಸಿಲ್ಲ, ವಾರಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆಯಾಗ್ತಾ ಇದೆ, ಬೇಸಿಗೆ ಸಮಯದಲ್ಲಿ ತಿಂಗಳಿಗೊಮ್ಮೆ ನಲ್ಲಿಗಳಲ್ಲಿ ನೀರು ಬರ್ತಾ ಇದೆ. ಇಷ್ಟೆಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ಇದೀಗ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ನೀರು ಪೂರೈಕೆ ಯೋಜನೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಒಗ್ಗಟ್ಟು ಇಲ್ಲ. ಪ್ರತಿಯೊಬ್ಬರು ಕೈಗಾರಿಕೆಗಳನ್ನ ಹೊಂದಿರುವುದರಿಂದ ಯೋಜನೆ ಪರೋಕ್ಷವಾಗಿ ಬೆಂಬಲಿಸ್ತಾ ಇದ್ದಾರೆ. ಹಾಗಾಗಿ ನಾಗರಿಕರು ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ನಡೆಸಿ ನಮ್ಮ ನೀರನ್ನ ನಾವು ಉಳಿಸಿಕೊಳ್ಬೇಕು ಅಂತ ಹೋರಾಟಗಾರರು ವಿನಂತಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.